ಜೂನಿಯರ್ ಮಾಡಿದ್ರಿ, ಅದೇ ಲಾಯರ್ ಕ್ಯಾರೆಕ್ಟ್ರು ಹೆಂಗಿದೆ ಸರ್ ತೆನಾಲಿಯಲ್ಲಿ? ಹೆಂಗಿದೆ ಕನ್ನಡಕ್ಕೆ ಬಂದು ಮಾಡ್ತಾ ಇರೋದು? ಸೂಪರ್ ಆಗಿದೆ. ಎಕ್ಸೈಟ್ ಆಯಿತು ಡೈರೆಕ್ಟರ್ ಸರ್ ನನಗೆ ಕ್ಯಾರೆಕ್ಟರ್ ಇತ್ತು. ಆಮೇಲೆ ಕೋಮಲ್ ಸರ್ ಅವರ ಕಾಂಬಿನೇಷನ್ ಸೆನ್ಸೇಷನಲ್ ಸ್ಟಾರ್. ಮುಖ್ಯವಾಗಿ ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸಾರಿ ಕನ್ನಡ ಪರವಾಗಿಲ್ಲ ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಚೆನ್ನಾಗಿದೆ. ಶೂಟಿಂಗ್ ಕಂಪ್ಲೀಟ್ ಮಾಡ್ತಿದ್ದೀನಿ ಅದು ಕ್ಯಾರೆಕ್ಟರ್. ಸ್ವಲ್ಪ ಬ್ಯಾಲೆನ್ಸ್ ಇದೆಲ್ಲ ತುಂಬ ಕಿಕ್ ಬಂದಿದೆ. ಆ ಕೋರ್ಟ್ ಸೀನ್ಸು ಕೋಮಲ್ ಸರ್ಗೆ ನನಗೆ ಸೀನ್ಸು ಚೆನ್ನಾಗಿ ಬಂದಿದೆ. ವೆರಿ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ಎಸ್ಪೆಷಲಿ ಐ ಆಮ್ ಹ್ಯಾಪಿ ದಟ್ ಕನ್ನಡ ಕಲಾವಿದರಿಗೆ ಎಲ್ಲರಿಗೂ ಪ್ರೇಮ ಅಭಿಮಾನ, ಎಂಡ್ಲೆಸ್ ಬೌಂಡ್ಲೆಸ್ ಲವ್ ದೇ ಶೋ ಟುವರ್ಡ್ಸ್ ಆರ್ಟಿಸ್ಟ್ ಆ್ಯಂಡ್ ಆಲ್ ಪೀಪಲ್. ಐ ಆಮ್ ವೆರಿ ಹ್ಯಾಪಿ. ಜಸ್ಟ್ ಪರ್ಫಾರ್ಮ್ ಮಾಡೋದು ನೋಡೋದ್ರಲ್ಲೇ ತುಂಬ ಕಲಿಯುತ್ತಿದೆ. ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಟೇಕಿಂಗ್ ಇನ್ ಎವ್ರಿಥಿಂಗ್. ರಾಜ್ ಜೊತೆ ನಿಮ್ಮದು ಕಾಂಬಿನೇಷನ್ ಅದನ್ನೇ ಸಿನಿಮಾ ನೋಡಿ ಇವಾಗ ಒಂದೇ ಸೆಟ್ಟಲ್ಲಿ ಇದ್ದೀವಿ. ಬಟ್ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ತು. ಸೊ ನಾನು ಅವ್ರಿಗೆ ಸ್ವಲ್ಪ ಕ್ವಶನ್ಸ್ ಕೇಳಿದೆ. ಹೋಪ್ ಐ ಡಿಡ್ ನಾಟ್ ಡಿಸ್ಟರ್ಬ್ ಯು ಅಲ್ಲ. ಸೊ ಇಟ್ ವಾಸ್ ವೆರಿ ಗುಡ್ ಕಾನ್ವರ್ಸೇಷನ್. ಯಾರೋ ಟಿಪ್ಸ್ ತಗೊಳ್ತಾ ಇದ್ದಾರೆ ಸರ್ ಇಲ್ಲ ಆ್ಯಕ್ಟಿಂಗ್ ವೈಸ್? ಐ ಥಿಂಕ್ ಅವ್ರನ್ನ ಆ್ಯಸ್ ಎ ಸೆಡ್ ಇಬ್ಬರು ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ, ಆವಾಗ ನಾವು ಬರೀ ಕೂತ್ಕೊಂಡು ಅವ್ರನ್ನ ನೋಟಿಸ್ ಮಾಡಿದ್ರೇ ತುಂಬ ಎಲ್ಲ ಕಲಿಯಕ್ಕೆ ಸಿಗುತ್ತೆ. ಥ್ಯಾಂಕ್ ಯು. ಸೊ ಹೆಂಗಿರಿ ಸರ್ ರೋಲ್ ಎಲ್ಲ ಸಿನಿಮಾದಲ್ಲಿ? ನಿಮ್ಗೆ ಚೆನ್ನಾಗಿ ನೋಡ್ಕೊತಾ ಇದ್ರೆ ಎಲ್ಲ ಚೆನ್ನಾಗಿ ಸದ್ಯಕ್ಕೆ ಏನೂ ಮಾತಾಡಿಲ್ಲ ಇಲ್ಲ. ಬಟ್ ತುಂಬ ಖುಷಿ ಆಗುತ್ತೆ. ಅಂದರೆ ಕೋಮಲ್ ಅಂದರೆ ನನ್ನ ಪ್ರಕಾರ ಕನ್ನಡದಲ್ಲಿ ಟೈಮಿಂಗಲ್ಲಿ ನಂಬರ್ 1 ಕೋಮಲ್ ಅನಿಸುತ್ತೆ. ಅಂದರೆ ಆ ಟೈಮಿಂಗ್ನ ಮ್ಯಾಚ್ ಮಾಡೋದು ಯಾರಿಗೂ ಆಗಲ್ಲ. ಅವ್ರ ಥರ ಇನ್ಸ್ಟಿಟ್ಯೂಟ್ ಥರ ಅವರು. ಸೊ ಅವ್ರ ಜೊತೆಗೆ ನನ್ನ ಅದೃಷ್ಟನೇನು ಲಾಸ್ಟ್ ಒಂದು 5 ಸಿನಿಮಾ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೀನಿ. ಹಿಂದೆ ಸಂಗೀತ ಬಾರೆಟ್ ರೆಸ್ಟೋರೆಂಟ್ ಈಗ ಮುಗಿದಿದೆ. ಈ ಸಿನಿಮಾ ಇದೊಂದು ಅದೃಷ್ಟ ಅವ್ರ ಜೊತೆ ವರ್ಕ್ ಮಾಡುವಂಥದ್ದು. ಅದರಲ್ಲೂ ಆಫೀಸ್ ಅಸಿಸ್ಟೆಂಟು, ಕಾಮಿಡಿ ಕಚೇರಿ ಸಾಕಷ್ಟಿದೆ. ಇನ್ನು ಮಿಕ್ಕಂತೆ ನಮ್ಮ ನಿರ್ದೇಶಕರು ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ದೊಡ್ಡ ಇವ್ರ ಜೊತೆ ಕೂರೋದೇ ನನಗೊಂದು ಹೆಮ್ಮೆ, ಖುಷಿ ಅನಿಸ್ತಾ ಇದೆ ಸರ್. ತುಂಬ ಖುಷಿ ಆಗ್ತಿದೆ ನಿಮ್ಮಂಥ ಆ್ಯಕ್ಟ್ರ್ ಜೊತೆ ನಾವು ಇದೀವಲ್ಲ ಈ ಸಿನಿಮಾದಲ್ಲಿ ಅಂತ. ಇವ್ರ ನೋಡಿದ್ಮೇಲೆ ಕಾಮಿಡಿ ಖುಷಿ ಆಗ್ತದೆ. ಥ್ಯಾಂಕ್ ಯು. ಸೋ ಹ್ಯಾಪಿ ಅವ್ರು ನಮ್ಮ ಪ್ರಾಜೆಕ್ಟಲ್ಲಿ ಇರೋದು. ಥ್ಯಾಂಕ್ ಯು. ವಿ ಆರ್ ಟ್ರೂಲಿ ಬ್ಲೆಸ್ಡ್. ಐ ಆಮ್ ರಿಯಲಿ ಹ್ಯಾಪಿ, ವೆರಿ ಹ್ಯಾಪಿ. ಕನ್ನಡದ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಚೂಸ್ ಮಾಡಿ ಸರ್? ನೀವು ಯಾವ್ದಾದ್ರು ಕೊಡಿಸಿದ್ರೆ ಅಥವಾ ಹೇಳಿದ್ರೆ ಅಥವಾ ಅವ್ರಾಗ ಈ ಸಮಯಕ್ಕಿದೆ. ಆಮೇಲೆ ಸರ್ ರಾಜ್ಕುಮಾರ್ ಸರ್ ಮತ್ತು ಅಪ್ಪು ಸರ್ ಸಮಾಧಿಗೆ ಇದು ಮಾಡಿದ್ರಲ್ಲ, ರಾಜ್ಕುಮಾರ್ ಸರ್ ಅಪ್ಪು ಸರ್ ಸಮಾಧಿಗೆ ಹೋಗಿದ್ರಲ್ಲ, ಹಿಂದೇನಾದ್ರು ಮೆಮೊರೀಸ್ ಏನಾದ್ರು ಇತ್ತಾ ಸರ್? ಮೀಟ್ ಮಾಡಿದ್ದು ಅಪ್ಪು ಸರ್ನ ನೀವು ಆ ಥರದ್ದು ಏನಾದರೂ? ಸೂಪರ್ ಖುಷಿ. ಒನ್ಸ್ KGF ಶೂಟಿಂಗ್ ಮೈಸೂರು ಮ್ಯಾಡಿಸನ್. ಐ ಜಸ್ಟ್ ವೆಂಟ್ ಇನ್ ಸೈಡ್. ಜಿಮ್ ಅಂತ ನಾನು ಜಾಸ್ತಿ ಮಾಡೋಲ್ಲ, ಬಟ್ ವಾಕಿಂಗ್ ಟ್ರೆಡ್ಮಿಲ್ ಸಡನ್ಲಿ ಪಿಕೆ ಅಪ್ಪು ಸರ್ಗೆ. I looked at him and I stopped. Sir, hello sir. How are you, sir? I was shocked. I don't know whether he knows me. Sir, you know me, huh? You're a very great actor, sir. Sir, manege bani sir for lunch. Then he passed away. That memory is there for me. It was very bad. He invited me for lunch to his home without knowing me. That was his heart. That's what I felt when I went to Samadhi. ಅದೆಲ್ಲ ರಿಂಗ್ ಆಯ್ತು. ఆయన వచ్చారు, ఆయన అక్కడ జిమ్ చేస్తున్నారు. టు బీ ఫ్రాంక్, ఐ థాట్ డజంట్ నో మీ, ఈ సీరియస్లీ డూయింగ్ జిమ్. సో ఐ కాంట్ సడన్లీ గో అండ్ సే. సో ఐ వెంట్ ఆన్ ట్రెడ్మిల్. ఈ కేమ్. దట్స్ అ మెమరీ అప్పు సార్. ఐ ಡಿಂಟ್ ಗೋ ಟು ಹಿಸ್ ಹೋಮ್. ಸರ್ KGF ಕೂಡ ವಾಯ್ಸ್ ನೀವೇ ಕೊಟ್ಟಿದ್ದೀರಿ ಕನ್ನಡದಲ್ಲೇ? ನಾನೇ ಟೈಪಿಂಗ್ ಮಾಡ್ತೀನಿ. ಈ ಸಿನಿಮಾದಲ್ಲೂ ನಾನೇ ಮಾಡ್ತೀನಿ, ಜೂನಿಯರ್ ನಾನೇ ಮಾಡ್ತೀನಿ. ಸೊ ಅಂದರೆ ಕನ್ನಡದಲ್ಲಿ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಸೊ ಕನ್ನಡನ ಕಲಿತ್ಬಿಟ್ಟು ಡಬ್ಬಿಂಗ್ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಲ್ಯಾಂಗ್ವೇಜ್ ಇಫ್ ಯು ಲರ್ನ್ ದ ಲ್ಯಾಂಗ್ವೇಜ್ ಯು ವಿಲ್ ನೋ ದ ಬ್ಯೂಟಿ ಆಫ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಫಸ್ಟ್ ಮೈ ಕಂಡೀಷನ್ ಐ ಶುಡ್